ಮ್ಯಾಚಲ್ಲಿ ಬೆಂಗಳೂರು ಬುಲ್ಸ್ ತಮಿಳ್ ತರಾವಸ್ ವಿರುದ್ಧ ಸೋತ್ ಮೇಲೆ BC ರಮೇಶ್ ಅವರು ಸ್ವಲ್ಪ ಗರಂ ಆಗಿ ಆನ್ಸರ್ನ ಕೊಟ್ಟಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಯಾಕಂತ ಹೇಳಿದ್ರೆ ನಿನ್ನೆ ಮ್ಯಾಚು ಗೆಲ್ಲೋ ಮ್ಯಾಚ್ ಕ್ಲೋಸ್ ಗೇಮು, ಬಟ್ ಸ್ವಲ್ಪ ಮಿಸ್ಟೇಕ್ಸ್ಗಳನ್ನ ಮಾಡಿದ್ರು ನಮ್ಮ ಬೆಂಗಳೂರು ಬುಲ್ಸ್ ಅವರು, ಅದಕ್ಕೆ ಗರಂ ಆಗಿಬಿಟ್ಟಿದ್ದಾರೆ. ಇವ್ರು ಕೊಟ್ಟಿದ್ದ ಆನ್ಸರ್ ಹಿಂಗೆ: ನಮಗೆ ತುಂಬ ರೈಟ್ ಕಾರ್ನರ್ ಮತ್ತು ರೈಟ್ ಕವರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅವ್ರ ಕಡೆಯಿಂದ ಪರ್ಫಾರ್ಮ್ ಮಾಡಲಿಲ್ಲ. ಮತ್ತು ನಿನ್ನೆ ಮ್ಯಾಚಲ್ಲಿ ತುಂಬ ಮಿಸ್ಟೇಕ್ ಮಾಡೋದು ನಮ್ಮ ಪ್ಲೇಯರ್ಸು, ಸ್ವಲ್ಪ ಪೇಷನ್ಸ್ ಆಗಿರಬೇಕಾಗಿತ್ತು. ಬಟ್ ಆ ಪೇಷನ್ಸ್ನ ಕಳ್ಕೊಂಡು ನಾವು ಮ್ಯಾಚ್ನ ಸೋತಿದ್ದು. ಬಟ್ ಎವ್ರಿ ರೇಡಲ್ಲಿ ತಮಿಳ್ ತಲಾವಸ್ ಬಂದಾಗ ನಾವು ಬೋನಸ್ಸು ಪ್ಲಸ್ 1 ಪಾಯಿಂಟ್ ಎಕ್ಸ್ಟ್ರಾ ಕೊಡ್ತಾ ಇದ್ವಿ, 2 ಪಾಯಿಂಟ್ ಕೂಡ ಹೋಗ್ತಾ ಇತ್ತು. ಆ ಒಂದು ಏರಿಯಾದಲ್ಲಿ ನೆನ್ನೆ ಮ್ಯಾಚ್ನ ಸೋತಿದ್ವಿ ಅಂತ BC ರಮೇಶ್ ಅವರು ಸ್ವಲ್ಪ ಗರಂ ಆಗಿದ್ದಾರೆ. ಮತ್ತು ಯೋಗೇಶ್ ಜಯ ಗೊತ್ತಲ್ಲ ನಿಮಗೆ, ಆ ಒಂದು ಪೊಸಿಷನ್ ಇರ್ತಾರೆ ಲೆಫ್ಟು ಕಾರ್ನರಲ್ಲಿ, ಮತ್ತು ರೈಟು ಕಾರ್ನರಲ್ಲಿರೋದು ಸಂಜಯ್ ದುಲು. ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇತ್ತಂತೆ, ಬಟ್ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ನೆನ್ನೆ ಬೆಂಗಳೂರು ಬುಲ್ಸ್ ಆ್ಯಕ್ಚುಲಿ ಡಿಫೆನ್ಸ್ ಸ್ವಲ್ಪ ಲೋ ಇತ್ತಂತಲೇ ಹೇಳ್ಬೋದು, ಅಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ. ಬಟ್ ತುಂಬ ಪಾಯಿಂಟ್ಗಳು ಲೀಕ್ ಆಗ್ತಾಯಿತ್ತು. ಮತ್ತು ಪಾಯಿಂಟ್ಸ್ ಟೇಬಲ್ ಕಡೆ ನೋಡೋದಾದರೆ ಬೆಂಗಳೂರು ಬುಲ್ಸ್ ಅವರು 4ನೇ ಸ್ಥಾನದಲ್ಲೇ ಇದ್ದಾರೆ, ಏನು ಕೆಳಗೆ ಬಂದಿಲ್ಲ. ಬಟ್ ತುಂಬ ಕಷ್ಟ ಇದೆ ಈ ಒಂದು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ದೀರಾ. ಪುಣೆ ಪಲ್ಟನ್ಸ್ ಅವರು 7ಕ್ಕೆ 5ನೇ ಮ್ಯಾಚ್ನ ಗೆದ್ದುಬಿಟ್ಟು ಫಸ್ಟಲ್ಲಿದ್ದಾರೆ. ದಬಾಂಗ್ನಲ್ಲಿ ಇನ್ನೂ ಒಂದು ಮ್ಯಾಚ್ ಕೂಡ ಸೋತಿಲ್ಲ ಮಗ, 5ಕ್ಕೆ 5 ಗೆದ್ದು ಸೆಕೆಂಡ್ ಪೊಸಿಷನ್ಲಿದ್ದಾರೆ. ಮತ್ತು ಮುಂಬೈ ಕೂಡ 6ಕ್ಕೆ 4ನ ಗೆದ್ದು ಥರ್ಡ್ ಪೊಸಿಷನಲ್ಲಿದ್ದಾರೆ. ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಅವರು 8ಕ್ಕೆ 4 ಗೆದ್ದಿರೋದು. ನೀವು ಇಲ್ಲಿ ಫುಲ್ಲು ಪಾಯಿಂಟ್ಸ್ ಟೇಬಲ್ ನೋಡಿ, ಯಾರು ಕೂಡ ಇನ್ನೂ 8 ಮ್ಯಾಚ್ ಆಡಿಲ್ಲ, ಇನ್ನೂ 5ರಲ್ಲಿ ಕೂಡ ತುಂಬ ಜನ ಇದ್ದಾರೆ, ಮತ್ತು 6, 7ರಲ್ಲೇ ಇದ್ದಾರೆ. ಬಟ್ ಇವತ್ತಾದರೆ 8 ಮ್ಯಾಚಸ್ ಆಗುತ್ತೆ. ಬಟ್ ಬೆಂಗಳೂರು ಬುಲ್ಸ್ ಆಲ್ರೆಡಿ ಆಡಿರೋ 8 ಮ್ಯಾಚಲ್ಲಿ ಗೆದ್ದಿರೋದೇ 4. ಅಟ್ಲೀಸ್ಟ್ 8 ಮ್ಯಾಚಲ್ಲಿ 5, 6 ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ನಿನ್ನೆ ಮ್ಯಾಚಲ್ಲಿ ಗೆದ್ದಿದ್ರೆ ಒಂದು ಚೆನ್ನಾಗಿ ಕಾನ್ಫಿಡೆಂಟ್ ಇರ್ತಾಯಿತ್ತು, ಈ ಒಂದು ಸೀಸನ್ ಏನೋ ಒಂದು ಹೋಪ್ ಇದೆ ಅಂತ. ಬಟ್ ಇವಾಗ ಹೋಪ್ ಇಲ್ಲ ಅಂತ ಹೇಳ್ತಾಯಿಲ್ಲ, ಹೋಪ್ ಇದೆ. ಬಟ್ 8ಕ್ಕೆ 4 ಅಂತ ಹೇಳಿದ್ರೆ ಇನ್ನು ಯಾರು ಕೂಡ ಆಡೇ ಇಲ್ಲ 8 ಮ್ಯಾಚಸ್ಸು. ಅದಾದಮೇಲೆ ಬೆಂಗಳೂರು ಬುಲ್ಸ್ 4ನೇ ಪೊಸಿಷನ್ನಿದ್ದಾರೆ. ಮತ್ತು 5ನೇ ಪೊಸಿಷನಲ್ಲಿ ತೆಲುಗು ಟೈಟನ್ಸ್ ಅವರು 7ಕ್ಕೆ 3ನ ಗೆದ್ದಿದ್ದಾರೆ. ಆ್ಯಂಡ್ ತಮಿಳ್ ತಲಾವಸ್ ಅವರು ಕೂಡ 5ಕ್ಕೆ 3 ನಿನ್ನೆ ಮ್ಯಾಚ್ ನಮ್ಮ ಮೇಲೆ ಗೆದ್ದುಬಿಟ್ರು. ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು 6ಕ್ಕೆ 3 7th ಪೊಸಿಷನ್ನು. 8th ಪೊಸಿಷನಲ್ಲಿ ಅರಿನಾ ಸ್ಟಿಲ್ಲರ್ಸ್ ಅವರು, UP ಯೋಧಾಸ್ ಆ್ಯಂಡ್ ಬೆಂಗಾಲ್ ವಾರಿಯರ್ಸ್, ಪಟ್ನಾ ಪೈರೇಟ್ಸ್, ಗುಜರಾತ್ ಜೈಂಟ್ಸ್ ಅವರು ಅಂತೂ ಕಾಣಿಸ್ಕೋತಾನೆ ಇಲ್ಲ, ಒಂದೇ ಒಂದು ಮ್ಯಾಚ್ನ ಗೆದ್ದಿರೋದು. ಸದ್ಲು ಅವರು ಏನಾಯ್ತೋ ಗೊತ್ತಿಲ್ಲ, ಈ ಒಂದು ಸೀಸನ್ನು ಸದ್ಲು ಕಡೆಯಿಂದ ಪರ್ಫಾರ್ಮೆನ್ಸೇ ಬರ್ತಾ ಇಲ್ಲ ಮಗ, ಅದಕ್ಕೋಸ್ಕರ ಟೀಮು ಸೋಲ್ತಾ ಇದ್ದಾರೆ. ಸೊ ಅವ್ರ ಕಡೆಯೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಸದ್ಲು ಮೇಲೆ, ಅಂದರೆ ಬಿಕಾಸ್ ಅವ್ರು 3 ಸೀಸನ್ನಿಂದ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಸೊ ಈ ಒಂದು ಸೀಸನ್ ಸ್ವಲ್ಪ ಬ್ಯಾಡ್ ಸೀಸನ್ ಆಗ್ತಾ ಇದೆ ಅವ್ರಿಗೂ ಕೂಡ. ಬಟ್ ಬೆಂಗಳೂರು ಬುಲ್ಸ್ ಅವರು ಇಲ್ಲಿಂದ ಸ್ವಲ್ಪ ಎತ್ತೆಚ್ಕೊಂಡು ಮ್ಯಾಚ್ನ ಗೆಲ್ಲಿಸ್ಬೇಕು ಮಗ. ನೆಕ್ಸ್ಟ್ ಮ್ಯಾಚ್ ಯಾವುದೇ ಬರಲಿ, ಈ ವೀಕ್ ಯಾವುದೂ ಇಲ್ಲ ಅಂತ ಅನಿಸುತ್ತೆ, ನೋಡ್ದಂಗೆ ಈ ವೀಕ್ ಇದೆ ಯಾವುದೋ ಒಂದಿನ. ಬಟ್ ಓಕೆ, ಬೆಂಗಳೂರು ಬುಲ್ಸ್ ಅವರು ಇಲ್ಲಿಂದ ಸ್ವಲ್ಪ ಫೋಕಸ್ ಮಾಡಬೇಕು. ಬಟ್ ನೆನ್ನೆ ಮ್ಯಾಚಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತ ನನ್ನ ಕೇಳೋದಾದರೆ, ಡಿಫೆನ್ಸಲ್ಲೇ ಮಿಸ್ಟೇಕ್ ಆಯ್ತು ಮಗ. BC ರಮೇಶ್ ಹೇಳ್ಕೊಂಡಂಗೆ ಒಂದು ಬೋನಸ್ ಪಾಯಿಂಟು ಮತ್ತು ಒಂದು ಟಚ್ ಪಾಯಿಂಟು ಕೂಡ ಕೊಡ್ತಾಯಿದ್ರು, ಮತ್ತು ಟ್ಯಾಕಲ್ ಕೂಡ ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಡಿಫೆನ್ಸ್ ಸಖತ್ತು ಲೋ ಇತ್ತು ಅಂತಲೇ ಹೇಳ್ಬೋದು, ಕಾನ್ಫಿಡೆಂಟು. ಬಟ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಲಿರಿಜಾ ಮಿರ್ಜಾನ್ ಬಗ್ಗೆಯೂ ಕೂಡ ಮಾತಾಡಿದ್ರು. ಅಲಿರಿಜಾ ಮಿರ್ಜಾನ್ ಇದೇ ಥರ ಆಡ್ತಾ ಇದ್ದರೆ ಬೆಂಗಳೂರು ಬುಲ್ಸರು ಸೋಲಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಕೊಂಡ್ರು. ಸೊ ಅಲಿರಿಜಾ ಮಿರ್ಜಾನ್ ಕೂಡ ಹೇಳಿದ್ದಾರೆ, ನಾನು ಬುಲ್ಸ್ನ ಗೆಲ್ಸೋಕ್ಕೆ ಎವ್ರಿ ಮ್ಯಾಚಸ್ನೂ ಆಡ್ತೀನಿ, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆಪತ್ ಬಾಂಧವ ಇವರು ನಮ್ಮ ಬೆಂಗಳೂರು ಬುಲ್ಸಿಗೆ. ಬಟ್ ಇದು ಕತೆ ಆಗಿದ್ದು ನೆನ್ನೆ ಬೆಂಗಳೂರು ಬುಲ್ಸ್ BC ರಮೇಶ್ ಕೂಡ ಹೇಳ್ಕೊಂಡಿರೋದು. ನಿಮಗೆ ಏನೆಲ್ಲ ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆಗಿದೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆಗು, ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಬಾಯ್ಸ್.